ನಮಸ್ಕಾರ ಎಲ್ರಿಗೂ. ನಾನಿವತ್ತು ತೋರಿಸ್ತಾ ಇರೋದು ಕುಂಬಳಕಾಯಿದು. ಕೆಂಪು ಕುಂಬಳಕಾಯಿ ಅಂತ ಹೇಳ್ತಾರಲ್ಲ, ಕೆಂಪು ಕುಂಬಳಕಾಯಿ ಅಂತಾರೆ, ಕೆಲವರು ಚೀನಿಕಾಯಿ ಅಂತಾರೆ, ಕೆಲವರು ಸಿಹಿ ಕುಂಬಳಕಾಯಿ ಅಂತಾರೆ. ಡಿಫ್ರೆಂಟ್ ನೇಮ್ಸಲ್ಲಿ ಕರೀತಾರೆ ಇದನ್ನು. ಇದರದ್ದು ನಾನು ಸಾಸಿವೆ ಅಂತ ಮಾಡ್ತೀವಿ ನಾವು. ಅದನ್ನು ತೋರಿಸ್ತಾ ಇದ್ದೀನಿ. ಅದನ್ನು ಕಟ್ ಮಾಡಿಕೊಂಡು, ಸಿಹಿ ಕುಂಬಳಕಾಯಿ ಕಟ್ ಮಾಡೋದು ಸ್ವಲ್ಪ ಕಷ್ಟ. ಅದು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತಲ್ಲ, ಬೀಜನೂ ತೆಕ್ಕೋಬೇಕು ಮಧ್ಯದ ಭಾಗದ್ದು, ಮತ್ತು ಸಿಪ್ಪೆನೂ ತೆಕ್ಕೊಳ್ಳೋದು ಜೋಪಾನವಾಗಿ ತೆಕ್ಕೋಬೇಕು, ಇಲ್ಲದೇ ಇದ್ದರೆ ಕೈಗೆ ಗಾಯ ಆಗಿಬಿಡುತ್ತೆ. ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಸಿಪ್ಪೆನ ಸುಲ್ಕೊಂಡು ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೊಂಡು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಕಟ್. ನಾನು ಸ್ವಲ್ಪ ಚಿಕ್ಕದು ಮಾಡಿದ್ದೀನಿ, ಇದು ಬೇಕಾದ್ರೆ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು, ದೊಡ್ಡದು ಮಾಡಿದ್ರೂ ಚೆನ್ನಾಗಿರುತ್ತೆ. ಚಿಕ್ಕದಾದ್ರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಇದನ್ನು ತೊಳ್ಕೊಂಬಿಟ್ಟು ಮತ್ತು ನೀರಲ್ಲಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಇದನ್ನು ಕುಕ್ಕರಲ್ಲಿ ಬೇಯಿಸಿದರೆ ತುಂಬ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಇದರಲ್ಲಿ ನೀರಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗತ್ತೆ. ಇದು ಒಂಥರ ಬೇಗ ಬೆಂದ್ಬಿಡತ್ತಲ್ಲ, ಹಾಗಾಗಿ ಡೈರೆಕ್ಟಾಗಿ ನೀರಲ್ಲಿ ಬೇಯಿಸ್ಕೋಬೇಕು. ಇದಕ್ಕೆ ಮಸಾಲೆನ ರೆಡಿ ಅರ್ಧ ಕಾಯಿಗಿಂತ ಸ್ವಲ್ಪ ಕಮ್ಮಿ ಈಗ ಕಾಯಿ ತುರಿ ಹಾಕಿದ್ದೀನಿ. 1 ಸ್ಪೂನ್ ಕಡಲೆ ಹಿಟ್ಟು, 3 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಕಡಲೆ ಹಿಟ್ಟು ಬದಲಿಗೆ ಅಕ್ಕಿ ಹಿಟ್ಟು ಬೇಕಾದರೂ ಹಾಕ್ಕೋಬೋದು. ನಾನಿವತ್ತು ಕಡಲೆ ಹಿಟ್ಟು ಹಾಕಿದ್ದೀನಿ, ಒಂದೊಂದು ಸಲ ಅಕ್ಕಿ ಹಿಟ್ಟು ಹಾಕ್ಕೋತೀನಿ. ಇಷ್ಟು ರೆಡಿ ಮಾಡ್ಕೋಬೇಕು. ಮತ್ತು ಇದು ಸಾಸಿವೆ, ಇದು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಆಮೇಲೆ ಹಾಕ್ಕೊಳ್ಳೋದು. ಇದು ಹುಣಸೆ ಹಣ್ಣು, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೀನಿ. ಇದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ, ಇದು ಕಾಯಿ ತುರಿ, ಕಡಲೆ ಹಿಟ್ಟು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು, ಜೀರಿಗೆ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಇದು ಅಕ್ಕಿ ಹಿಟ್ಟನ್ನು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಕಡಲೆ ಹಿಟ್ಟನ್ನು ಬೇಕಾದ್ರೂ ಹಾಕ್ಕೋಬೋದು. ನಾನಿವತ್ತು ಕಡಲೆ ಹಿಟ್ಟು ಹಾಕಿದ್ದೀನಿ, ಒಂದೊಂದು ಸರ್ತಿ ಅಕ್ಕಿ ಹಿಟ್ಟನ್ನು ಹಾಕ್ಕೋತೀನಿ. ಮತ್ತು ಒಂಚೂರು ಒಂದು ಗೋಲಿ ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದು ಹುಣಸೆ ಹಣ್ಣು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಲೋಟ ನೀರು ಹಾಕ್ಕೊಂಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಇದು ನೈಸಾಗಿ ಮಾಡ್ಕೋಬೇಕು, ತುಂಬ ತರಿಯಾಗಿ ಆ ಥರ ಅಲ್ಲ. ನೈಸಾಗಿ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಇದರಲ್ಲಿ ಹೋಳುಗಳ ಜೊತೆಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನೋಡಿ, ಹೋಳುಗಳು ಬೆಂದುಬಿಟ್ಟಿದೆ, ಸ್ವಲ್ಪ ಜಾಸ್ತಿನೇ ಬೆಂದ್ಕೊಂಡಿದೆ. ಇದು ಅರ್ಧ ಸ್ವಲ್ಪ ಬೇಯಿಸಿದ್ರೂ ಚೆನ್ನಾಗಿರುತ್ತೆ. ಇದು ಇವಾಗ ಮಿಕ್ಸರ್ ಮಾಡಿರೋದು ಮಸಾಲೆನ ಹಾಕ್ಕೋತಾ ಇದ್ದೀನಿ, ಇದರಲ್ಲಿ ಹೋಳುಗಳ ಜೊತೆಲಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಯಿಂದ ಕಲಿಸ್ಕೊತಾ ಇರಬೇಕು ಆಗಾಗ, ಇಲ್ಲದೇ ಇದ್ದರೆ ಸ್ವಲ್ಪ ಕಾಯಿನೇ ಸಪ್ರೇಟ್ ಆಗಿಬಿಡುತ್ತೆ. ಸ್ವಲ್ಪ ಕಲಿಸ್ಕೋಬೇಕು. ಉಪ್ಪು ಹಾಕ್ಕೋತಾ ಇದ್ದೀನಿ. ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಳ್ಳೋದು ಉಪ್ಪನ್ನು. ಮತ್ತು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು. ಮಿಕ್ಸ್ ಮಾಡಿಬಿಟ್ಟು ಕುದಿ ತರಿಸೋದು. ಇದು ಒಂಥರ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ. ಇದು ಕುಂಬಳಕಾಯಿನೂ ಒಳ್ಳೆಯದು ಅಂತಾರೆ, ಹೇಳ್ತಾರೆ ಹೆಲ್ತ್ಗೆ. ಈ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ, ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಆಮೇಲೆ ಒಂದು ಒಗ್ಗರಣೆ ಕೊಡೋದು. ಇದಕ್ಕೆ ಕುದಿ ಬಂದ ಮೇಲೆ ಒಂದು ಸ್ವಲ್ಪ 1-2 ಕುದಿ ಬಂದರೆ ಸಾಕು. 1-2 ಕುದಿ ಬಂದಮೇಲೆ ಒಗ್ಗರಣೆ ಬಾಣಲೆ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಕೊಡಬೇಕು. ಇದು ಒಂಥರ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ, ಆದರೆ ತುಂಬ ಚೆನ್ನಾಗಿರುತ್ತೆ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ. ಇದಕ್ಕೆ ಸಾಸಿವೆ, ಕರಿಬೇವು ಮತ್ತು ಇಂಗು ಇದಿಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು. ಇದು ಒಂಥರ ಚೆನ್ನಾಗಿ ಆಗುವಂಥ ರೆಸಿಪಿ ಇದು. ಮತ್ತು ನಾವು ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಬೇಕಾದರೆ ಜೀರಿಗೆ ಬದಲಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋಬೋದು. ಜೀರಿಗೆ ಹಾಕ್ಕೊಂಡಿದ್ದೀನಲ್ಲ ನಾನು, ಅದ್ರ ಬದಲಿಗೆ ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆನೇ ಕೊಡ್ಬೋದು. ಬೆಳ್ಳುಳ್ಳಿ ಹಾಕಿದ್ರೆ ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ. ಇದು ಜೀರಿಗೆ ಹಾಕಿದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು, ಒಣಮೆಣಸಿನ್ಕಾಯಿ ಹಾಕಿದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿದೇ ಒಗ್ಗರಣೆ ಕೊಟ್ಕೋಬೇಕು. ಇದು ನಾನು ಸಾಸಿವೆ, ಕರಿಬೇವು, ಇಂಗು ಅದರದ್ದು ಒಗ್ಗರಣೆನ ಕೊಟ್ಟಿದ್ದೀನಿ. ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಸ್ವಲ್ಪ ಇದು ಗ್ಯಾಸ್ ಅಂತ ಹೇಳ್ತಾರಲ್ಲ, ಹಂಗಾಗಿ ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಇದಾಗುತ್ತೆ, ವರ್ಕ್ ಆಗುತ್ತೆ. ಮತ್ತು
ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ಕಾಯಿ. ಅದಕ್ಕಾಗಿ ಯಾವಾಗಲೂ ಮಾಡ್ಕೋತಾ ಇದ್ದರೆ ಒಳ್ಳೆಯದು ಅನಿಸುತ್ತೆ. ಇದು ರುಚಿಗೂ ತುಂಬ ಚೆನ್ನಾಗಾಗುತ್ತೆ. ನೋಡ್ಕೊಳ್ಳಿ, ಒಂದು ಸರ್ತಿ ನೀವು ಮಾಡ್ಕೊಳ್ಳಿ. ಇನ್ನು ಬೇರೆ ಥರ ಮಾಡೋದಿದ್ರೆ ನೀವು ಮೆನ್ಷನ್ ಮಾಡಿ ಕಮೆಂಟ್ಸಲ್ಲಿ. ಮತ್ತು ಇದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಬರೀ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. ಧನ್ಯವಾದಗಳು.